ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ ಶಾಸಕ ಚನ್ನಗಿರಿಯ ಬಸವರಾಜ್ ಶಿವಗಂಗಾ ಅವರು ಮತ್ತೆ ಸಾರಿ ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ. ರಕ್ತದಲ್ಲಿ ಈಗಲೂ ಕೂಡ ಬರೆದು ಕೊಡ್ತೀನಿ, ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ ಅಂತ ಶಿವಗಂಗಾ ಹೇಳಿದ್ದಾರೆ. ಡಿಸೆಂಬರ್ 31 ಕಳೆದು ಜನವರಿ 1ನೇ ತಾರೀಕು ಬರಲಿ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಹೊಸದಾಗುತ್ತೆ. 134 ಶಾಸಕರ ಗೆಲುವಿಗೆ ಡಿ.ಕೆ.ಶಿ ಬೆವರು ಸುರಿಸಿದ್ದಾರೆ. ವಿಘ್ನ ನಿವಾರಣೆಯಾಗಿ ಡಿ.ಕೆ. ಸಾಹೇಬರು ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಡುವ ಮನಸ್ಸಿದೆ, ಅವರು ಬಿಟ್ಟುಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪವರ್ ಶೇರಿಂಗ್ನ ಗೇಮ್ ಈಗ ಸ್ಟಾರ್ಟ್ ಆಯಿತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಡಿ.ಕೆ. ಸುರೇಶ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ನಂತರ ನಿಜಕ್ಕೂ ಈ ರೀತಿಯ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆಯಾ? ಸರ್, ದೆಹಲಿಗೆ ಕೆಲವು ಶಾಸಕರ ತಂಡ ಈಗಾಗಲೇ ಹೋಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮನವರಿಕೆಯನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ, ಒಂದು ಬೇಡಿಕೆಯನ್ನು ಇಡ್ತಾರೆ ಅನ್ನೋಂಥ ಮಾತುಗಳಿದೆ. ಸರ್, ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಏನು ಆಗ್ತಾ ಇಲ್ಲ, ಬಟ್ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದೆ. ದೆಹಲಿ ಹೋಗ್ತಾ ಇದ್ದಾರಂತೆ, ತಪ್ಪೇನಿಲ್ಲ, ಹೋಗ್ತಿರೋ ವಿಷಯದಲ್ಲಿ ತಪ್ಪೇನಿಲ್ಲ. ಬಟ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಮ್ದೀಗ ಏನೇ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ತಂದೆ ತಾಯಿಗಳ ಹತ್ರ ಮಾತಾಡ್ತೀವಿ, ಕೇಳ್ತೀವಿ. ಆ ರೀತಿ ಪಕ್ಷದ ವಿಷಯ ಇರ್ಬೋದು, ಸರ್ಕಾರದ ವಿಷಯ ಇರ್ಬೋದು, ಅಥವಾ ಅನುದಾನಗಳ ವಿಷಯ ಇರ್ಬೋದು, ಯಾವ ವಿಷಯಕ್ಕೆ ಚರ್ಚೆಗೆ ಹೋಗ್ತೀಯಾರೋ ಮಾಹಿತಿ ನನ್ನ ಹತ್ರ ಇಲ್ಲ. ಹೋಗ್ಯೋದು ಸರಿ ಇದೆ, ಹೋದ್ರೇನು ತಪ್ಪೇನಿಲ್ಲ. ಈಗ ಒಂದು ಪಕ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿಯೇ ನಾವು ಹೋಗ್ತಾ ಇದ್ದೀವಿ ಅಂತ ಅವರೇನಾದರೂ ಅವರ ಅಜೆಂಡಾ ಇತ್ತು ಅಂತಂದರೆ ನೀವು ಅದನ್ನು ಸ್ವಾಗತಿಸ್ತೀರಾ? ಸ್ವಾಗತ ಮಾಡಲೇಬೇಕಲ್ಲ, ಯಾಕೆಂದ್ರೆ ನಾನು ಮೊದಲನೇ ವ್ಯಕ್ತಿ ಅದರಲ್ಲಿರೋದು. ಅದನ್ನು ವಿರೋಧ ಮಾಡೋಕ್ಕೂ ಆಗೋದಿಲ್ಲ, ಅದು ವಿರೋಧ ಮಾಡೋದ್ರಲ್ಲಿ ಅರ್ಥವೂ ಇಲ್ಲ. ಅವ್ರು ಆ ವಿಷಯಕ್ಕೆ ಹೋದರೆ ಸ್ವಾಗತ ಇದೆ, ಬಟ್ ಉತ್ತಮ ಬೆಳವಣಿಗೆ ಅನ್ಕೊಳ್ತೀನಿ ಹಂಗೆ ಏನಾದರೆ. ಈಗಾಗಲೇ ಒಂದು ತಂಡ ಹೋಗ್ತಾ ಇದೆ, ನಾಳೆಯೂ ಒಂದು ತಂಡ ಹೋಗ್ತದೆ. ಆ ತಂಡದಲ್ಲಿ ನೀವು ಕೂಡ ಇದ್ದೀರಿ ಅಂತ ಕೇಳ್ಪಟ್ವಿ. ನಾನು ಯಾವುದೋ ತಂಡದ ಜೊತೆಗೆ ಹೋಗ್ತಾನೂ ಇಲ್ಲ, ನಾನು ದೆಹಲಿ ಪ್ರಯಾಣವೂ ಇಲ್ಲ, ನಾನೇನು ಹೋಗ್ತಾ ಇಲ್ಲ. ನೀವೇ ಹೇಳ್ತಾ ಇದ್ರಿ ಈಗ ಮೊದಲಿಗ ನಾನೇ ಅಂಥೇಳಿ, ಯಾಕೆ ಹೋಗಬಾರ್ದು? ಅಲ್ಲ, ಈ ಸಂದರ್ಭ ಬಂದಿಲ್ಲ, ಸಂದರ್ಭ ಬಂದಾಗ ಹೋಗೋಣ. ಈಗ ಅವ್ರು ಯಾವ ವಿಷಯಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇಲ್ಲ. ಅವ್ರೇನಾದ್ರು ವೈಯಕ್ತಿಕ ಕಾರಣಕ್ಕೆ ಹೋಗಿರ್ಬೋದು, ಅನುದಾನದ ಹೋಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಹೋಗಿರ್ಬೋದು. ಯಾರೂ ಸಹ ನನಗೆ ಕರೆನೂ ಮಾಡಿಲ್ಲ, ಮುಖ್ಯಮಂತ್ರಿ ಮಾಡೋಣ ಬರ್ರಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೋಗೋಣ ಬರ್ರಿ ಅಂತ ಯಾರು ಫೋನೂ ಮಾಡಿಲ್ಲ. ಆ ಥರ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ ತಪ್ಪಾಗ್ತದೆ. ಅಕಸ್ಮಾತ್ ಅವ್ರು ಆ ವಿಷಯಕ್ಕೆ ಹೋಗಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಮಾಗಡಿ ಬಾಲಕೃಷ್ಣ ಆಗಿರಬಹುದು, ಚಲುವರಾಯಸ್ವಾಮಿ ಆಗಿರಬಹುದು, ಇತ್ಯಾದಿ ಹಲವು ಶಾಸಕರುಗಳು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಂಥೇಳಿ. ಒಂದು ತಂಡ ಈಗಾಗಲೇ ಹೋಗಾಗಿದೆ ಅಂಥೇಳಿ, ಇನ್ನೊಂದು ತಂಡದಲ್ಲಿ ನೀವೆಲ್ಲ ಇದ್ದೀರಿ ಅಂತ ಕೇಳ್ಪಟ್ವಿ. ಪ್ರಕಾಶ್ ಕೋಳಿವಾಡ್ ಇತ್ಯಾದಿ ನಾಯಕರು. ಸೊ ಇವರಿಂದ ನಿಮಗೇನಾದರೂ ಮಾಹಿತಿ ಬಂದರೆ ಡೆಲ್ಲಿ ಹೋಗೋಣ ಅಂತ ಹೇಳಿ, ಅಥವಾ ಇವರೆಲ್ಲ ಹೋಗ್ತಿದ್ದಾರೆ ಅಂತ ನೀವೇನು ಈ ಹೆಸರು ಕೇಳ್ಕೊಂಡ್ರಲ್ಲ, ನೀವೇನಾದರೂ ಫೋನ್ ಮಾಡಿ ಈ ಕಾರಣಕ್ಕೆ ನೀವು ಹೋಗ್ತಾ ಇದ್ದಾರೆ, ಹಾಗಿದ್ರೆ ನಾನು ಬರ್ತೀನಿ ಅಂತ ಏನಾದರೂ ಚಾನ್ಸಸ್? ಇಲ್ಲ, ನಿಮಗೆ ಗೊತ್ತಿದೆ, ಮುಂಚೆಯಿಂದನೂ ನಾನು ನೇರವಾಗಿ ಮಾತಾಡ್ತೀನಿ. ಅಂಥ ಸಂದರ್ಭ ಬಂದರೆ ನಾನು ನೇರವಾಗಿ ಹೋಗ್ಬಿಡ್ತೀನಿ. ಶಾಸಕರು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನನಗೇನು ಅನಿಸಿರೋ ಪ್ರಕಾರ ಯಾರೂ ಇಲ್ಲಿವರೆಗೆ ಕರೆ ಮಾಡಿಲ್ಲ, ಹಿಂಗೆ ಹೋಗೋಣ, ಈ ಥರ ಚರ್ಚೆ ಮಾಡೋಣ ಬನ್ನಿ ಅದು ಅಂತ ಯಾರೂ ಫೋನ್ ಮಾಡಿಲ್ಲ. ನಾನು ಆ ಒಂದು ವಿಷಯದಲ್ಲಿ ಇಲ್ಲ. ಈಗ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಯಾವಾಗ? ನಾನು ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡಲ್ಲ. ಯಾಕೆಂದರೆ ನಾನು ಈ ಹಿಂದೆ ಹೇಳಿದ್ದೀನಿ, ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ. ಆ ಅವಧಿ ಮುಗಿಲಿ, ಡಿಸೆಂಬರ್ ಮುಗಿಲಿ, ಜನವರಿ 1ನೇ ತಾರೀಕು ನಿಮ್ಮ ಸ್ಟುಡಿಯೋಗೆ ಮತ್ತೆ ಬಂದು ಮಾತಾಡ್ತೀನಿ. ಇದು ಶಾಸಕ ಬಸವರಾಜ ಶಿವಗಂಗಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ ಶಾಸಕ ಚನ್ನಗಿರಿಯ ಬಸವರಾಜ್ ಶಿವಗಂಗಾ ಅವರು ಮತ್ತೆ ಸಾರಿ ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ. ರಕ್ತದಲ್ಲಿ ಈಗಲೂ ಕೂಡ ಬರೆದು ಕೊಡ್ತೀನಿ, ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ ಅಂತ ಶಿವಗಂಗಾ ಹೇಳಿದ್ದಾರೆ. ಡಿಸೆಂಬರ್ 31 ಕಳೆದು ಜನವರಿ 1ನೇ ತಾರೀಕು ಬರಲಿ, ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಹೊಸದಾಗುತ್ತೆ. 134 ಶಾಸಕರ ಗೆಲುವಿಗೆ ಡಿ.ಕೆ.ಶಿ ಬೆವರು ಸುರಿಸಿದ್ದಾರೆ. ವಿಘ್ನ ನಿವಾರಣೆಯಾಗಿ ಡಿ.ಕೆ. ಸಾಹೇಬರು ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಡುವ ಮನಸ್ಸಿದೆ, ಅವರು ಬಿಟ್ಟುಕೊಡ್ತಾರೆ ಅಂತಲೂ ಹೇಳಿದ್ದಾರೆ.
ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪವರ್ ಶೇರಿಂಗ್ ನ ಗೇಮ್ ಈಗ ಸ್ಟಾರ್ಟ್ ಆಯಿತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಡಿ.ಕೆ. ಸುರೇಶ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನ ನಂತರ ನಿಜಕ್ಕೂ ಈ ರೀತಿಯ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆಯಾ? ಸರ್, ದೆಹಲಿಗೆ ಕೆಲವು ಶಾಸಕರ ತಂಡ ಈಗಾಗಲೇ ಹೋಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮನವರಿಕೆಯನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ, ಒಂದು ಬೇಡಿಕೆಯನ್ನು ಇಡ್ತಾರೆ ಅನ್ನೋಂಥ ಮಾತುಗಳಿದೆ. ಸರ್, ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಏನು ಆಗ್ತಾ ಇಲ್ಲ, ಬಟ್ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದೆ. ದೆಹಲಿ ಹೋಗ್ತಾ ಇದ್ದಾರಂತೆ, ತಪ್ಪೇನಿಲ್ಲ. ಹೋಗ್ತಿರೋ ವಿಷಯದಲ್ಲಿ ತಪ್ಪೇನಿಲ್ಲ, ಬಟ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಮ್ದೀಗ ಏನೇ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ತಂದೆ ತಾಯಿಗಳ ಹತ್ರ ಮಾತಾಡ್ತೀವಿ, ಕೇಳ್ತೀವಿ. ಆ ರೀತಿ ಪಕ್ಷದ ವಿಷಯ ಇರ್ಬೋದು, ಸರ್ಕಾರದ ವಿಷಯ ಇರ್ಬೋದು, ಅಥವಾ ಅನುದಾನಗಳ ವಿಷಯ ಇರ್ಬೋದು, ಯಾವ ವಿಷಯಕ್ಕೆ ಚರ್ಚೆಗೆ ಹೋಗ್ತೀಯಾರೋ ಮಾಹಿತಿ ನನ್ನ ಹತ್ರ ಇಲ್ಲ. ಹೋಗ್ಯೋದು ಸರಿ ಇದೆ, ಹೋದ್ರೇನು ತಪ್ಪೇನಿಲ್ಲ. ಈಗ ಒಂದು ಪಕ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕಾಗಿಯೇ ನಾವು ಹೋಗ್ತಾ ಇದ್ದೀವಿ ಅಂತ ಅವರೇನಾದರೂ ಅವರ ಅಜೆಂಡಾ ಇತ್ತು ಅಂತಂದರೆ ನೀವು ಅದನ್ನು ಸ್ವಾಗತಿಸ್ತೀರಾ? ಸ್ವಾಗತ ಮಾಡಲೇಬೇಕಲ್ಲ, ಯಾಕೆಂದ್ರೆ ನಾನು ಮೊದಲನೇ ವ್ಯಕ್ತಿ ಅದರಲ್ಲಿರೋದು. ಅದನ್ನು ವಿರೋಧ ಮಾಡೋಕ್ಕೂ ಆಗೋದಿಲ್ಲ, ಅದು ವಿರೋಧ ಮಾಡೋದ್ರಲ್ಲಿ ಅರ್ಥವೂ ಇಲ್ಲ. ಅವ್ರು ಆ ವಿಷಯಕ್ಕೆ ಹೋದರೆ ಸ್ವಾಗತ ಇದೆ, ಬಟ್ ಉತ್ತಮ ಬೆಳವಣಿಗೆ ಅಂದ್ಕೊಳ್ತೀನಿ ಹಂಗೆ ಏನಾದರೆ. ಈಗಾಗಲೇ ಒಂದು ತಂಡ ಹೋಗ್ತಾ ಇದೆ, ನಾಳೆಯೂ ಒಂದು ತಂಡ ಹೋಗ್ತದೆ. ಆ ತಂಡದಲ್ಲಿ ನೀವು ಕೂಡ ಇದ್ದೀರಿ ಅಂತ ಕೇಳ್ಪಟ್ವಿ. ನಾನು ಯಾವುದೋ ತಂಡದ ಜೊತೆಗೆ ಹೋಗ್ತಾನೂ ಇಲ್ಲ, ನಾನು ದೆಹಲಿ ಪ್ರಯಾಣವೂ ಇಲ್ಲ, ನಾನೇನು ಹೋಗ್ತಾ ಇಲ್ಲ. ನೀವೇ ಹೇಳ್ತಾ ಇದ್ರಿ ಈಗ ಮೊದಲಿಗ ನಾನೇ ಅಂಥೇಳಿ, ಯಾಕೆ ಹೋಗಬಾರ್ದು? ಅಲ್ಲ, ಈ ಸಂದರ್ಭ ಬಂದಿಲ್ಲ, ಸಂದರ್ಭ ಬಂದಾಗ ಹೋಗೋಣ. ಈಗ ಅವ್ರು ಯಾವ ವಿಷಯಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇಲ್ಲ. ಅವ್ರೇನಾದ್ರು ವೈಯಕ್ತಿಕ ಕಾರಣಕ್ಕೆ ಹೋಗಿರ್ಬೋದು, ಅನುದಾನದವ್ರು ಹೋಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಹೋಗಿರ್ಬೋದು. ಯಾರೂ ಸಹ ನನಗೆ ಕರೆನೂ ಮಾಡಿಲ್ಲ, ಮುಖ್ಯಮಂತ್ರಿ ಮಾಡೋಣ ಬರ್ರಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೋಗೋಣ ಬರ್ರಿ ಅಂತ ಯಾರು ಫೋನೂ ಮಾಡಿಲ್ಲ. ಆ ಥರ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ ತಪ್ಪಾಗ್ತದೆ. ಅಕಸ್ಮಾತ್ ಅವ್ರು ಆ ವಿಷಯಕ್ಕೆ ಹೋಗಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಮಾಗಡಿ ಬಾಲಕೃಷ್ಣ ಆಗಿರಬಹುದು, ಚಲುವರಾಯಸ್ವಾಮಿ ಆಗಿರಬಹುದು, ಇತ್ಯಾದಿ ಹಲವು ಶಾಸಕರುಗಳು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಂಥೇಳಿ. ಒಂದು ತಂಡ ಈಗಾಗಲೇ ಹೋಗಾಗಿದೆ ಅಂಥೇಳಿ, ಇನ್ನೊಂದು ತಂಡದಲ್ಲಿ ನೀವೆಲ್ಲ ಇದ್ದೀರಿ ಅಂತ ಕೇಳ್ಪಟ್ವಿ. ಪ್ರಕಾಶ್ ಕೋಳಿವಾಡ್ ಇತ್ಯಾದಿ ನಾಯಕರು. ಸೊ ಇವರಿಂದ ನಿಮಗೇನಾದರೂ ಮಾಹಿತಿ ಬಂದರೆ ಡೆಲ್ಲಿ ಹೋಗೋಣ ಅಂತ ಹೇಳಿ, ಅಥವಾ ಇವರೆಲ್ಲ ಹೋಗ್ತಿದ್ದಾರೆ ಅಂತ ನೀವೇನು ಈ ಹೆಸರು ಕೇಳ್ಕೊಂಡ್ರಲ್ಲ, ನೀವೇನಾದರೂ ಫೋನ್ ಮಾಡಿ ಈ ಕಾರಣಕ್ಕೆ ನೀವು ಹೋಗ್ತಾ ಇದ್ದಾರೆ, ಹಾಗಿದ್ರೆ ನಾನು ಬರ್ತೀನಿ ಅಂತ ಏನಾದರೂ ಚಾನ್ಸಸ್? ಇಲ್ಲ, ನಿಮಗೆ ಗೊತ್ತಿದೆ, ಮುಂಚೆಯಿಂದನೂ ನಾನು ನೇರವಾಗಿ ಮಾತಾಡ್ತೀನಿ. ಅಂಥ ಸಂದರ್ಭ ಬಂದರೆ ನಾನು ನೇರವಾಗಿ ಹೋಗ್ಬಿಡ್ತೀನಿ. ಶಾಸಕರು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನನಗೇನೋ ಅನಿಸಿರೋ ಪ್ರಕಾರ ಯಾರೂ ಇಲ್ಲಿವರೆಗೆ ಕರೆ ಮಾಡಿಲ್ಲ, ಹಿಂಗೆ ಹೋಗೋಣ, ಈ ಥರ ಚರ್ಚೆ ಮಾಡೋಣ ಬನ್ನಿ ಅದು ಅಂತ ಯಾರೂ ಫೋನ್ ಮಾಡಿಲ್ಲ. ನಾನು ಆ ಒಂದು ವಿಷಯದಲ್ಲಿ ಇಲ್ಲ. ಈಗ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಯಾವಾಗ? ನಾನು ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡಲ್ಲ. ಯಾಕೆಂದರೆ ನಾನು ಈ ಹಿಂದೆ ಹೇಳಿದ್ದೀನಿ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ. ಆ ಅವಧಿ ಮುಗಿಲಿ, ಡಿಸೆಂಬರ್ ಮುಗಿಲಿ, ಜನವರಿ 1ನೇ ತಾರೀಕು ನಿಮ್ಮ ಸ್ಟುಡಿಯೋಗೆ ಮತ್ತೆ ಬಂದು ಮಾತಾಡ್ತೀನಿ. ಇದು ಶಾಸಕ ಬಸವರಾಜ ಶಿವಗಂಗಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.